ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಈಗ ಭುಗಿಲೆದಿದೆ. ಜಿಲ್ಲಾ ಉಸ್ತುವಾರಿ ಎಸ್ ಮಲ್ಲಿಕಾರ್ಜುನರನ್ನ ಬದಲಾಯಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂಗೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪತ್ರ ಬರೆದಿದ್ದಾರೆ. ಕಾರಣ ಅವರು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಶಿವಗಂಗಾ ಅವರು ಟ್ರಾನ್ಸ್ಫರ್ ವಿಚಾರವಾಗಿ ಮಲ್ಲಿಕಾರ್ಜುನ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಸಹಿ ಮಾಡಿದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರೇಕ್ ಹಾಕ್ತಾ ಇದ್ದಾರೆ. ಪಿಡಬ್ಲ್ಯೂ ಇಲಾಖೆಯ ಎಫ್ಡಿಎ ಟ್ರಾನ್ಸ್ಫರ್ಗೆ ಶಾಸಕ ಯತ್ನಿಸಿದ್ದಾರೆ. ಅಯ್ಯಯ್ಯ, ಎಫ್ಡಿಎ ಟ್ರಾನ್ಸ್ಫರ್ಗೆ ಶಾಸಕರು ಹೋಗೋ ಮಟ್ಟಕ್ಕೆ ಬಂದ್ಬಿಟ್ರ. ಎಸ್ಡಿಎ ಎಫ್ಡಿಎ ಅದಕ್ಕೂ ಕೂಡ ಜಿಲ್ಲಾ ಉಸ್ತುವಾರಿ ಕಡ್ಡಿಯಲ್ಲಾಡಿಸೋ ಪರಿಸ್ಥಿತಿಗೆ ಆಗೋಯ್ತ. ಏನ್ರಿ ಇದು? ಅದರಲ್ಲಿ ಸಮಾಧಾನ ಮಾಡ್ಕೊಳ್ಬೇಕಾಗಿದೆಯಾ ನಿಮ್ಮ ಪರಿಸ್ಥಿತಿ? ಈಗ ಶಾಸಕರದ್ದು, ಜನಪ್ರತಿನಿಧಿಗಳು, ಒಂದು ಕ್ಷೇತ್ರದ ಶಾಸಕರು. ಅಯ್ಯಯ್ಯಪ್ಪ. ಸೊ ಎಸ್ ಮಲ್ಲಿಕಾರ್ಜುನರನ್ನ ಬದಲಾಯಿಸಿ ಅಂತಿದ್ದಾರೆ. ಯಾಕೆ ಗೊತ್ತಾ? ಪಿಡಬ್ಲ್ಯೂ ಇಲಾಖೆಯಲ್ಲಿ ಎಫ್ಡಿಎ ಟ್ರಾನ್ಸ್ಫರ್ ಮಾಡೋಕ್ಕೆ ಅವರು ನೋಡಿದ್ರು. ಆದರೆ ಅದಕ್ಕೆ ಮುಖ್ಯಮಂತ್ರಿಗಳಿಂದ ಸಹಿಯನ್ನ ಕೂಡ ಪಡ್ಕೊಂಡು ಬಂದಿದ್ದಾರೆ ಶಾಸಕರು ಶಿವಗಂಗಾ ಅವರು. ಆದರೆ ಎಸ್ ಮಲ್ಲಿಕಾರ್ಜುನ್ ಅವರು ಅದಕ್ಕೆ ಬ್ರೇಕ್ ಹಾಕ್ಬಿಟ್ಟಿದಾರಂತೆ. ಇದಕ್ಕೆ ಅವ್ರು ಹೇಳ್ತಾ ಇರೋದು, ಹೌದೌದು, ಇವರು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಗಡ್ಗಾಲ ಹಾಕ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಅವರು ಬೆಂಬಲ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಶಾಸಕರಿಗೆ, ಅವರ ಕ್ಷೇತ್ರಗರಿಗೆ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ, ಹೊಸ ಯೋಜನೆಗಳಿಗೆ ದುಡ್ಡು ಬರ್ತಾ ಇಲ್ಲ, ಒಂಥರ ಹಪಾಪಿ, ಕೈಯೆಲ್ಲ ಚುಟು 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 ಅಂತ ಇದೆ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಸಣ್ಣ ಸಣ್ಣ ವಿಚಾರಗಳಿಗೆ ಟ್ರಾನ್ಸ್ಫರು, ಅದು ಇದು ಎಲ್ಲ ಒದ್ದಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೂ ಬ್ರೇಕ್ ಹಾಕ್ಬಿಟ್ರೆ ನಮ್ಗೆ ಹೆಂಗಪ್ಪ ಜೀವನ ನಡೆಸೋದು ಅಂತ ಹೇಳಿ. ರಾಜಕೀಯ ಜೀವನ, ನಾರ್ಮಲ್ ಜೀವನ ಅಲ್ಲ. ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಈಗ ಅಸಮಾಧಾನಗಳು ಆವಾಗ ಆಚೆಗಳು ಬರ್ತಾ ಇರತ್ತೆ. ಕೆಲವು ಕಡೆಗಳಲ್ಲಿ ಈಗಾಗಲೇ ಬಂದಿದೆ. ಕೆಲವು ಶಾಸಕರು ಹೇಳಿದರು, ಆಮೇಲೆ ಅವ್ರನ್ನ ಸಮಾಧಾನ ಮಾಡಿದರು. ಈಗ ಶಿವಗಂಗಾ ಅವರ ಸರದಿ. ಇಲ್ಲಿ ಏನಾಗಿದೆ? ಎಫ್ಡಿಎ ಎಸ್ಡಿಎ ಟ್ರಾನ್ಸ್ಫರ್ ಮಾಡೋ ಮಟ್ಟಕ್ಕೆ ಶಾಸಕರು ಬಂದ್ರ ನಿಮ್ಮ ಕ್ಷೇತ್ರಗಳಿಗೆ? ಅದು ಒಂದು ಟ್ರಾನ್ಸ್ಫರ್ ವಿಚಾರಕ್ಕೆ ಏನಪ್ಪ, ಯಾವ ಲೆವೆಲಿಗೆ ಶಾಸಕರು ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ. ಇನ್ನೂ ಹೇಗಿದೆ ಗೊತ್ತಾ ನಿಮಗೆ? ಭಾಳ ಮಜವಾಗಿದೆ. ಕೆಲವು ಕಡೆಗಳಲ್ಲಿ ಪಿಯೂನ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದಾಗಲೂ ಕೂಡ ಶಾಸಕರು ಸಹಿ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಶಿಫಾರಸು ಮಾಡೋದು, ಇಂಥವ್ರಿಗೆ ಹಾಕ್ಕೊಡಿ ಅಂತ ಹೇಳಿ. ಅದರಲ್ಲೂ ಇಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಅಸಹ್ಯ ಅನ್ನಿಸ್ಬಿಟ್ಟಿದೆ. ಯಾವ ಲೆವೆಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಈ ಟೀಚರ್ಸ್ಗಳಿಗೆಲ್ಲ ಮಾಡಿಬಿಟ್ಟಿದ್ದೀರಲ್ಲ ಏನೋ ಟ್ರಾನ್ಸ್ಫರ್ ಅದು. ಓಕೆ, ನನ್ನ ಸಹೋದ್ಯೋಗಿ ಈಗ ಸುನಿಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಏನ್ರಿ ಇದು ಎಫ್ಡಿಎ ಪಿಡಬ್ಲ್ಯೂ ಇಲಾಖೆ ಎಫ್ಡಿಎ ಕ್ಷಮೆ ಇರಲಿ, ನನ್ನ ದಾವಣಗೆರೆಯ ಪ್ರತಿನಿಧಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈ ವಿಚಾರದಲ್ಲಿ ಬಹಳ ಏನ್ರಿ ಪಿಡಬ್ಲ್ಯೂ ಇಲಾಖೆ ಎಫ್ಡಿಎ ಟ್ರಾನ್ಸ್ಫರ್ಗೋಸ್ಕರ ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ? ಅಂದ್ರೆ ಚುಟು ಚುಟು ಅಂತಿದೆಯಾ ಅಂತ ಎಲ್ಲ ಕೈಗಳಿಗೆ, ಶಾಸಕರಿಗೆ? ಖಂಡಿತವಾಗ್ಲೂ ಅವರು ಈಗ ಇದೇ ಮೊದಲಲ್ಲ, ಹಿಂದಿಂದ ಕೂಡ ಉಸ್ತುವಾರಿ ಸಚಿವರಾದ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಸಾಕಷ್ಟು ಬಾರಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ, ಅಂದ್ರೆ ನಿನ್ನೆ ಸಿಎಂ ಅವ್ರಿಗಾಗಿರ್ಬೋದು, ಮತ್ತೆ ಡಿ.ಕೆ.ಶಿ ಅವರಿಗೆ ಕೂಡ ಒಂದು ಲೆಟರ್ ಕೂಡ ಬರ್ದಿದ್ದಾರೆ. ಕೂಡಲೇ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಅರುಣ್, ಪುನೀತ್, ಈ ವಿಚಾರದಲ್ಲಿ ಬರೋದಾದ್ರೆ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಯಾಕೆ ಎಷ್ಟೊಂದು ಆಸಕ್ತಿ ಅಂತ ಈ ವಿಚಾರದಲ್ಲಿ? ಅವ್ರದ್ದು ಏನಾದ್ರು ಬೇರೆ ಶಿಫಾರಸ್ ಇದೆಯಾ ಈ ಎಫ್ಡಿಎ ಪೊಸಿಷನ್ಗೆ? ಖಂಡಿತವಾಗ್ಲೂ ಅವ್ರು, ಯಾಕಂತ ಹೇಳಿದ್ರೆ ಒಂದು ಎಫ್ಡಿಎ ಪೋಸ್ಟ್ಗೋಸ್ಕರ ಶಾಸಕರು ಮತ್ತೆ ಸಚಿವರು ಮಧ್ಯೆ ಈ ರೀತಿಯಾದಂತಹ ಕಿತ್ತಾಟ ಆಗ್ತಿರೋದು ಸಾಕಷ್ಟು ಒಂದು ವಿಚಿತ್ರ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಮೇಲೆ ಸಿಎಂ ಅವ್ರಿಗೆ ಮತ್ತೆ ಡಿ.ಸಿ.ಎಂ ಅವ್ರಿಗೆ, ಡಿ.ಕೆ.ಶಿ ಅವ್ರಿಗೆ ಕೂಡ ಮಾಡ್ತಾ ಇರೋ ಒಂದು ಪತ್ರ ಬರೆದು ಈ ರೀತಿಯಾಗಿ ಉಸ್ತುವಾರಿ ಸಚಿವರನ್ನ ನಮ್ಗೆ ಬದಲಾವಣೆ ಮಾಡಿ ಅನ್ನುವಂಥದ್ದು ಸಾಕಷ್ಟು ಒಂದು ವಿಚಿತ್ರ ಅನ್ಸುತ್ತೆ. ಅದರಲ್ಲೂ ಪ್ರಮುಖವಾಗಿ ಶಿವಗಂಗಾ ಬಸವರಾಜ್ ಆಗಿರ್ಬೋದು ಮತ್ತೆ ಎಸ್ ಮಲ್ಲಿಕಾರ್ಜುನ್ ಕೂಡ ಆಪ್ತರು, ಒಂದೇ ಸಮುದಾಯಕ್ಕೆ ಸೇರಿದವರು, ಮತ್ತೆ ರಿಲೇಷನ್ ಕೂಡ ಹೌದು. ಆದ್ರೆ ಈ ರೀತಿಯಾಗಿ ಪತ್ರ ಬರೆದಿದ್ರು ಒಂದ್ ಕಡೆ ಅನುದಾನ ಕೂಡ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅನ್ನುವಂತ ಮಾತನ್ನು ಕೂಡ ಪದೇ ಹೇಳ್ತಾ ಇದ್ರು. ಉಸ್ತುವಾರಿ ಸಚಿವರು ಕೂಡ ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಪತ್ರ ಬರೆದಿರೋದು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗೊತ್ತಿಲ್ಲ ಈಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಅನುದಾನಗಳಿಗೆ ವಿಚಾರಕ್ಕೆ ಶಾಸಕರು ಹೆಂಗೆ ಹಪಾಹಪಿ ಶುರುವಾಗಿದೆ ಅಂತ ಹೇಳಿ. ಕಾರಣ ಹಾಕಿರೋ ಬಂಡವಾಳವನ್ನು ತೆಗಿಬೇಕಲ್ಲ. ಇಟ್ಸ್ ಲೈಕ್ ಎ ಬಿಸ್ನೆಸ್. ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ಬಿಸ್ನೆಸ್ ನೆಕ್ಸ್ಟ್ 2028 5 ವರ್ಷ ಆದ ತಕ್ಷಣ ಮತ್ತೆ ಬಿಸ್ನೆಸ್ ಶುರು ಮಾಡಬೇಕಲ್ಲ. ಈಗ ಹಾಕಿರೋ ಬಂಡವಾಳವನ್ನು ತಕ್ಕೋಬೇಕು, ನಾಳೆದಕ್ಕೂ ಇಟ್ಕೊಳ್ಬೇಕು, ಎಲ್ಲದೂ ವ್ಯವಸ್ಥೆ ಆಗಬೇಕಲ್ಲ. ಹಲವು ಅನುಮಾನಗಳಿಗೆ ಇಂಥ ಬೆಳವಣಿಗೆಗಳು ಕಾರಣವಾಗ್ಬಿಡುತ್ತೆ.